ಆತ್ಮೀಯರೇ ನಮಸ್ಕಾರ. ದೇವರಾಜ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 7ನೇ ತರಗತಿ ಗಣಿತ ಪ್ರಕಾಶ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಪಾಠದ 6ನೇ ವಿಡಿಯೋ ಇದಾಗಿದೆ. ಇದು ಪುಟ ಸಂಖ್ಯೆ 7ರಲ್ಲಿ ಬರ್ತಕ್ಕಂಥ ಪುಟ ಸಂಖ್ಯೆ 8ರಲ್ಲಿ ಬರ್ತಕ್ಕಂಥ 3 ಲೆಕ್ಕಗಳು ಏನಿದೆ ಕಂಡು ಹಿಡಿಯಿರಿ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ವಿಶ್ಲೇಷಣೆ ಇದಾಗಿದೆ. ನೋಡಿ, ಈ ಒಂದು ವಿಡಿಯೋದಲ್ಲಿ ಇಂದಿನ ಅಭ್ಯಾಸದಲ್ಲಿ ನೀಡಿರುವ ಸಂಖ್ಯೆಗಳಿಗೆ ಗುಂಡಿಗಳನ್ನು ಅತಿ ಕಡಿಮೆ ಬಾರಿ ಒತ್ತುವುದರಿಂದ ಪ್ರತಿ ಸಂಖ್ಯೆಯನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ಬೀಜೋಕ್ತಿಯನ್ನು ಬರೆಯಿರಿ ಅಂತ ಇದೆ. ಪ್ರತಿ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಿಸಿದ ಅತಿ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತುವುದಕ್ಕೂ ಈ ಇಂದಿನ ಅಭ್ಯಾಸದಲ್ಲಿ ಅಂತ ಅಂದ್ರೆ ಯಾವುವು ಆ ಸಂಖ್ಯೆಗಳನ್ನ ನೋಡ್ತಾ ಹೋಗೋಣ. ಮೊದಲು ನೋಡಿ, ಇಲ್ಲಿ ಇಂದಿನ ಅಭ್ಯಾಸದಲ್ಲಿ ಅಂತ ಅಂದ್ರೆ ಇಲ್ಲಿ ಏನು ಕ್ರಿಯಾಶೀಲ ಚಿಟ್ಟಿಗೆ ಸಂಬಂಧಪಟ್ಟಂತ ಲೆಕ್ಕಗಳು 5072 ಮತ್ತು 8300 ಇತ್ತು. ಈ ಸಂಖ್ಯೆಗಳನ್ನ ಉದಾಹರಣೆಯಾಗಿಟ್ಟುಕೊಂಡು ಆ ಮುಂದಿನ ಒಂದಷ್ಟು ಲೆಕ್ಕಗಳನ್ನು ನಾವು ಬಿಡಿಸ್ತಕ್ಕಂಥ ಪ್ರಯತ್ನಗಳನ್ನ ನಾವು ಮಾಡ್ತಾ ಹೋಗೋಣ. ಈ 5072 ಮತ್ತು 8300 ಇವುಗಳನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ನೋಡಿ, ಇದೇ ಲೆಕ್ಕಗಳು ಇಂಗ್ಲಿಷ್ ಮೀಡಿಯಂ ಟೆಕ್ಸ್ಟ್ ಬುಕ್ ಅಲ್ಲಿ ಪುಟ ಸಂಖ್ಯೆ 7 ಮತ್ತು 8ರಲ್ಲಿದ್ದಾವೆ. 7ರಲ್ಲಿದೆ. ಈ 3 ಲೆಕ್ಕಗಳೇನಿದೆ ಪುಟ ಸಂಖ್ಯೆ 7ರಲ್ಲಿದೆ. ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್ ಅಲ್ಲಿ ಪುಟ ಸಂಖ್ಯೆ 8ರಲ್ಲಿದೆ. ಹಾಗಾಗಿ ನಾನು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ. ನೀವು ಟೆಕ್ಸ್ಟ್ ಬುಕ್ ಗಳನ್ನ ತೆಗಿತಕ್ಕಂಥ ಸಂದರ್ಭದಲ್ಲಿ ಒಂದು ಪೇಜ್ ಹಿಂದೆ ಮುಂದೆ ಆಗಿರುತ್ತೆ. ಈ ಕನ್ನಡ ಮೀಡಿಯಂ ಅಲ್ಲಿ 8ನೇ ಪೇಜ್ ಅಲ್ಲಿ ಇರ್ತಕ್ಕಂಥ ಲೆಕ್ಕಗಳನ್ನ ಬಗ್ಗೆ ಮಾತಾಡ್ತೀನಿ. ಅದೇ ಇಂಗ್ಲಿಷ್ ಮೀಡಿಯಂ ಟೆಕ್ಸ್ಟ್ ಬುಕ್ ಅಲ್ಲಿ ಅದು 7ನೇ ಪೇಜ್ ಆಗಿರುತ್ತೆ. ಹಾಗಾಗಿ ನೀವು ಟೆಕ್ಸ್ಟ್ ಬುಕ್ ಅನ್ನ ನೋಡ್ತಕ್ಕಂಥ ಸಂದರ್ಭದಲ್ಲಿ ಅದೊಂಚೂರ ಅರೇಂಜ್ಮೆಂಟ್ ಮಾಡ್ಕೋಬೇಕು. ನೋಡಿ, ಈಗ ಹಿಂದಿನ ಅಭ್ಯಾಸದಲ್ಲಿ ನೀಡಿರುವ ಸಂಖ್ಯೆಗಳಿಗೆ ಗುಂಡಿಗಳನ್ನು ಅತಿ ಕಡಿಮೆ ಬಾರಿ ಒತ್ತುವುದರಿಂದ ಪ್ರತಿ ಸಂಖ್ಯೆಯನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ಬೀಜೋಕ್ತಿಯನ್ನು ಬರೆಯಿರಿ. ಇದನ್ನು ನೋಡ್ತಾ ಹೋಗೋಣ. ಅಂದ್ರೆ 5000 ಯಾವ ಎರಡು ಸಂಖ್ಯೆಗಳು 5072 ಮತ್ತು 8300. ನೋಡಿ, ಕ್ವಶನ್ ನಂಬರ್ 1. ಫಾರ್ ದ ನಂಬರ್ಸ್ ಗಿವನ್ ಇನ್ ದ ಪ್ರೀವಿಯಸ್ ಎಕ್ಸರ್ಸೈಸ್ ಫೈಂಡ್ ಔಟ್ ಹೌ ಈಚ್ ನಂಬರ್ ಕ್ಯಾನ್ ಬಿ obtained by pressing the buttons the minimum number of times and write the algebraic expression. ಇಂದಿನ ಅಭ್ಯಾಸದಲ್ಲಿ ನೀಡಿರುವ ಸಂಖ್ಯೆಗಳಿಗೆ ಗುಂಡಿಗಳನ್ನು ಅತಿ ಕಡಿಮೆ ಬಾರಿ ಒತ್ತುವುದರಿಂದ ಪ್ರತಿ ಸಂಖ್ಯೆಯನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ಬೀಜೋಕ್ತಿಯನ್ನು ಬರೆಯಿರಿ ಅಂತೇಳಿ ತಾವು ಇಲ್ಲಿ ಮೊದಲು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕೊಟ್ಟಿರುವ ಯಾವುದೇ ಸಂಖ್ಯೆಯನ್ನು ಪಡೆಯಲು ಸ್ಥಾನ ಬೆಲೆಯ ಗುಂಡಿಗಳನ್ನು ಕನಿಷ್ಠ ಬಾರಿ ಒತ್ತಬೇಕಾದರೆ ಆ ಸಂಖ್ಯೆಯನ್ನು ಬಿಡಿ ಬಿಡಿಯಾಗಿ ಅದರ ಸ್ಥಾನ ಬೆಲೆಗೆ ಅನುಗುಣವಾಗಿ ವಿಸ್ತೃತ ರೂಪದಲ್ಲಿ ಬರೆಯಬೇಕಾಗುತ್ತದೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ತಾವು ಗಮನಿಸ್ತಾ ಇದ್ದೀರಿ, 1000 ಸ್ಥಾನದ ಗುಂಡಿಯನ್ನು 5 ಬಾರಿ, ನಾವಿಲ್ಲಿ ಉದಾಹರಣೆಗೆ 5234 ಉದಾಹರಣೆಯಾಗಿ ತೆಗೆದುಕೊಂಡಿದ್ದೇವೆ. 1000 ಸ್ಥಾನದ ಗುಂಡಿಯನ್ನ 5 ಬಾರಿ ಪ್ರೆಸ್ ಮಾಡ್ತೀವಿ. 100ರ ಸ್ಥಾನದ ಗುಂಡಿಯನ್ನ 2 ಬಾರಿ ಒತ್ತಬೇಕು. 10ರ ಸ್ಥಾನದ ಗುಂಡಿಯನ್ನ 3 ಬಾರಿ ಒತ್ತಬೇಕು. 1ರ ಸ್ಥಾನದ ಗುಂಡಿಯನ್ನ 4 ಬಾರಿ ಒತ್ತಬೇಕು. ಅದನ್ನ ಬೀಜೋಕ್ತಿ ರೂಪದಲ್ಲಿ ಅಂತ ಅಂದ್ರೆ ವಿಸ್ತೃತ ರೂಪದಲ್ಲಿ ಬರೀತಕ್ಕಂಥದ್ದು. ನಾವು ಆಕ್ಚುಲಿ ಬೀಜೋಕ್ತಿ ಅಂತಂದ್ರೆ ಇಲ್ಲಿ ಬೀಜಗಣಿತಕ್ಕೆ ಸಂಬಂಧಪಟ್ಟಂತೆ x+y ಈ ರೀತಿಯನ್ನು ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದನ್ನ ಈ ರೀತಿ ವಿಸ್ತೃತವಾದ ರೂಪದಲ್ಲಿ ಯಾವ ರೀತಿ ಬರೀತಕ್ಕಂಥದ್ದು ಅನ್ನೋದನ್ನ ಅಷ್ಟೇ ನಾವು ನೋಡ್ತಾ ಹೋಗೋಣ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾವು 5 ಬಾರಿ, ಈಗ 5234 ಉದಾಹರಣೆಗೆ ತೆಗೆದುಕೊಂಡಿದ್ದೇನೆ. 5 1000 ಸ್ಥಾನದಲ್ಲಿದೆ. 5 × 1000 ಪ್ಲಸ್ 2 × 100 ಪ್ಲಸ್ 3 × 10 4 × 1. ಅಂದ್ರೆ ನಾವಿಲ್ಲಿ 5ಅನ್ನ 5 ಬಾರಿ ಪ್ರೆಸ್ ಮಾಡಿದೀವಿ. 2ಅನ್ನ 2 ಬಾರಿ, 100ಅನ್ನ 2 ಬಾರಿ, 2ಅನ್ನ 2 ಬಾರಿ, 3ಅನ್ನ 3 ಬಾರಿ, 4ಅನ್ನ 4 ಬಾರಿ ಅಂತೇಳಿ ಅಲ್ಲಿಗೆ ಏನಾಯ್ತು, 5000 5234 5234 ಬಂತು. ಅಂದ್ರೆ ನೋಡಿಲಿ, ಒಟ್ಟು ಕನಿಷ್ಠ ಒತ್ತಿದ ಬಾರಿ ಅವೇನದ ಸಂಖ್ಯೆಗಳು ಆಯಾ ಸ್ಥಾನದ ಸಂಖ್ಯೆಗಳಿವೆ ಅದನ್ನ 5 ಸಾರಿ ನಾವು ಇದನ್ನ ಇದುವರೆಗೂ ಕೂಡ ಬಿಡಿಸ್ತೇ ಗಮನಿಸಿಲ್ಲ. 5 ಸಾರಿ, ಇದನ್ನ 2 ಸಾರಿ, ಇದು 3 ಸಾರಿ, ಇದು 4 ಸಾರಿ, ಒಟ್ಟು 14 ಸಾರಿ ಆಗತ್ತೆ. ಅಂದ್ರೆ ಕೊಟ್ಟಿರೋ ಯಾವುದೇ ಸಂಖ್ಯೆಯನ್ನು ಪಡೆಯಲು ಸ್ಥಾನ ಬೆಲೆಯ ಗುಂಡಿಗಳನ್ನು ಕನಿಷ್ಠ ಬಾರಿ ಒತ್ತಬೇಕಾದ್ರೆ ಆ ಸಂಖ್ಯೆಯನ್ನು ಬಿಡಿ ಬಿಡಿಯಾಗಿ ಬರೆದು ಅದರ ಸ್ಥಾನ ಬೆಲೆಗೆ ಅನುಗುಣವಾಗಿ ವಿಸ್ತೃತ ರೂಪದಲ್ಲಿ ಬರೀತಕ್ಕಂಥದ್ದು ಅಂತೇಳಿ. ಈಗ ನೋಡಿ, ಇದನ್ನ ಇಂಗ್ಲಿಷ್ ನಲ್ಲಿ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪ್ರೆಸ್ ದ 1000 ಬಟನ್ 5 ಟೈಮ್ಸ್, ಪ್ರೆಸ್ ದ 100 ಬಟನ್ 2 ಟೈಮ್ಸ್, ಪ್ರೆಸ್ ದ 10 ಬಟನ್ 3 ಟೈಮ್ಸ್, ಪ್ರೆಸ್ ದ 1 ಬಟನ್ 4 ಟೈಮ್ಸ್, ರಿಸಲ್ಟಿಂಗ್ algebraic equations.
ಸೇಮ್ ಅಲ್ಲಿ ಏನು ಬರೆದಿದ್ದೀವಿ ಅದನ್ನೇ 14 ಟೈಮ್ಸ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಪ್ರತಿ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅತಿ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತುವುದಕ್ಕೂ ಯಾವುದಾದರೂ ಸಂಬಂಧವನ್ನು ಗಮನಿಸಿದ್ದೀರಾ ಅಂತೇಳಿ. ಒಂದು ಸಂಖ್ಯೆಯನ್ನು ಕೊಟ್ಟವನೇ ಆ ಸಂಖ್ಯೆಯನ್ನ ಅತಿ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತುವುದರ ಮೂಲಕ ಆ ಸಂಖ್ಯೆಯನ್ನು ಪಡಿತೀವಿ ಅಂತ ನಾವು ಏನು ಹಿಂದಿನ ಲೆಕ್ಕದಲ್ಲಿ ಪ್ರೂವ್ ಮಾಡಿದೀವೋ ಅದಕ್ಕೂ ಏನಾರ ಒಂದು ರಿಲೇಷನ್ ಇದೆಯಾ ಅಂತೇಳಿ, ಒಂದು ಲಿಂಕ್ ಇದೆಯಾ ಅಂತೇಳಿ ಕೇಳ್ತಾ ಇದ್ದಾರೆ. ಹೌದು, ಇಲ್ಲಿ ಒಂದು ಸ್ಪಷ್ಟವಾದ ಗಣಿತದ ಸಂಬಂಧವನ್ನು ಕಾಣಬಹುದು. ಒಂದು ಸಂಖ್ಯೆಯನ್ನು ರೂಪಿಸಲು ಒತ್ತಬೇಕಾದ ಕನಿಷ್ಠ ಒಟ್ಟು ಗುಂಡಿಗಳ ಸಂಖ್ಯೆಯು ಯಾವಾಗಲೂ ಆ ಸಂಖ್ಯೆಯ ಬಿಡಿ ಅಂಕಿಗಳ ಒಟ್ಟು ಮೊತ್ತಕ್ಕೆ ನಿಖರವಾಗಿ ಸಮನಾಗಿರುತ್ತದೆ. ನಾವಿಲ್ಲಿ 5,000 ಉದಾಹರಣೆಗೆ 5,234 ಸಂಖ್ಯೆಯ ಅಂಕಿಗಳ ಒಟ್ಟು ಮೊತ್ತ ನೋಡಿ, 5,234 ಇದೆಯಲ್ಲ, ಇವುಗಳನ್ನು ಕೂಡಿ ಈ ಸಂಖ್ಯೆಗಳ ಡಿಜಿಟ್ಸ್ಗಳನ್ನು 5 + 2 7, 7 + 3 10, 10 + 4 14. ಇದು ನಾವು ಗುಂಡಿಗಳನ್ನು ಒತ್ತಿದ ಕನಿಷ್ಠ ಸಂಖ್ಯೆಗೆ ಸಮನಾಗಿದೆ. ನೋಡಿ, ಮೊದಲನೇ ಲೆಕ್ಕದಲ್ಲಿ ನಾವು ಹೆಂಗೆ ನೋಡು, 5ಅನ್ನ 5 ಬಾರಿ ಒತ್ತಿದ್ದೇವೆ, 2ಅನ್ನ 2 ಬಾರಿ, 3 ಬಾರಿ, 4 ಬಾರಿ ಒತ್ತಿ 5,234 ಪಡ್ಕೊಂಡಿದ್ವಿ. ಹಾಗಾಗಿ ಈ ಏನು 5, 2, 3, 4 ಆ ಸಂಖ್ಯೆಗಳನ್ನ ಕೂಡಿದಾಗ ಅದರ ಅದ್ರ ಮೊತ್ತ ಎಷ್ಟು ಬರುತ್ತೋ ಅದಕ್ಕೆ ಸಮನಾಗಿರುತ್ತೆ ಕನಿಷ್ಠ ಬಾರಿ ಒತ್ತುತಕ್ಕಂಥದ್ದು. ಅದರ ಇಂಗ್ಲಿಷ್ ವರ್ಷನ್ ತಾವು ಗಮನಿಸ್ತಾ ಇದ್ರಿ. ಯುಟಿಲೈಸಿಂಗ್ ದ ನಂಬರ್ 5,234, ದ ಸಮ್ ಆಫ್ ದ ಡಿಜಿಟ್ಸ್ ಈಸ್ ಇವ್ಯಾಲ್ಯೂಯೇಟೆಡ್ ಆಸ್ 5 + 2 + 3 + 4 = 14. ದಿಸ್ ಮ್ಯಾಚಸ್ ದ ಮಿನಿಮಮ್ ಬಟನ್ ಕೌಂಟ್ ವೆರಿಫೈಡ್ ಇನ್ ದ ಪ್ರೀವಿಯಸ್ ರೆಸಲ್ಯೂಷನ್. ನಾನು ಹಿಂದೆ ಲೆಕ್ಕ 5,234ಕ್ಕೆ ತೋರಿಸಿದ ರೀತಿಯಲ್ಲಿ ಆ ಸಂಖ್ಯೆಗಳನ್ನ ಏನಿದೆ ನಾವು ಕೂಡಿಸಿದಾಗ ಬರ್ತಕ್ಕಂಥದ್ದು ಏನಿದೆ 14 ಬರುತ್ತಲ್ಲ, ಅದೇ ಅದರ ಕನಿಷ್ಠ ಸಂಖ್ಯೆಗಳನ್ನ ಪ್ರೆಸ್ ಮಾಡೋದ್ರ ಮೂಲಕ ನಾವು ಪಡಿಬಹುದಾದಂಥ ಸಂಖ್ಯೆ ಆಗಿರುತ್ತದೆ. ಈಗ ಪ್ರಶ್ನೆ 3. ಅತಿ ಕಡಿಮೆ ಸಂಖ್ಯೆಯಲ್ಲಿ ಗುಂಡಿಗಳನ್ನು ಒತ್ತುವುದನ್ನು ನೀನು ಗಮನಿಸಿದಲ್ಲಿ ಆ ಸಂಖ್ಯೆಗಳಿಗೆ ಭಾರತೀಯ ಸ್ಥಾನ ಬೆಲೆಯ ಕ್ರಮವನ್ನು ಬರೆಯಿರಿ. ಇದು ಏಕೆ ಹೀಗೆ ಎಂಬುದನ್ನು ಆಲೋಚಿಸಿ. ಇಫ್ ಯು ಅಬ್ಸರ್ವ್ ದ ಮಿನಿಮಮ್ ನಂಬರ್ ಆಫ್ ಟೈಮ್ಸ್ ಬಟನ್ಸ್ ಆರ್ ಪ್ರೆಸ್ಡ್, write the Indian place value system for those numbers. Think about why this is so. ನೋಡಿ, 3ನೇ ಲೆಕ್ಕಕ್ಕೆ ನಾವು ಅತಿ ಕಡಿಮೆ ಬಾರಿ ಗುಂಡಿ ಒತ್ತಲು ಬಳಸುವ ಮೌಲ್ಯಗಳು 1, 10, 100, 1000 ನೇರವಾಗಿ ಭಾರತೀಯ ಸ್ಥಾನ ಬೆಲೆಯ ಕೋಷ್ಟಕವನ್ನು ಆಧರಿಸಿರುತ್ತದೆ. ಸ್ಥಾನಗಳನ್ನು ಬಲದಿಂದ ಎಡಕ್ಕೆ ಈ ಕೆಳಗಿನಂತೆ ಗುರುತಿಸಲಾಗುತ್ತದೆ. ಬಿಡಿ ಸ್ಥಾನ, 10ರ ಸ್ಥಾನ, 100ರ ಸ್ಥಾನ, 1000ದ ಸ್ಥಾನ, 10,000, ಲಕ್ಷದ ಸ್ಥಾನ. ಇದು ಏಕೆಗೆ ವೈಜ್ಞಾನಿಕ ಮತ್ತು ತಾರ್ಕಿಕ ಕಾರಣವನ್ನು ಹುಡುಕ್ತಾ ಹೋಗೋಣ ಸ್ನೇಹಿತರೆ. ನಾವು ಬಳಸುವ ಇಡೀ ಸಂಖ್ಯಾ ಪದ್ಧತಿಯನ್ನು ದಶಮಾನ ಪದ್ಧತಿ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಪ್ರತಿಯೊಂದು ಸ್ಥಾನದ ಬೆಲೆಯು ಅದರ ತಕ್ಷಣದ ಬಲಗಡೆ ಇರುವ ಸ್ಥಾನದ ಬೆಲೆಗಿಂತ ನಿಖರವಾಗಿ 10 ಪಟ್ಟು ದೊಡ್ಡದಾಗಿರುತ್ತದೆ. ಇದನ್ನು 10ರ ಘಾತಗಳ ರೂಪದಲ್ಲಿ ಬರೆಯಬಹುದು. 10ರ ಘಾತ 0, 10ರ ಘಾತ 1, 10ರ ಘಾತ 2, 10ರ ಘಾತ 3. ಒಟ್ಟಾರೆ ನಾವು ಯಾವುದೇ ಒಂದು ಸಂಖ್ಯೆಯನ್ನು ಬರೆಯುವಾಗ ಅದರಲ್ಲಿರುವ ಪ್ರತಿಯೊಂದು ಅಂಕಿಯು ಒಂದು ನಿರ್ದಿಷ್ಟ ಸ್ಥಾನ ಬೆಲೆಯನ್ನು ಹೊಂದಿರುತ್ತದೆ. ಉದಾಹರಣೆಗೆ 5,234ರಲ್ಲಿ 5,000ದ ಸ್ಥಾನದಲ್ಲಿದೆ ಎಂದರೆ ಅಲ್ಲಿ 5,000ಗಳಿವೆ. 5,000 ಸ್ಥಾನದಲ್ಲಿದ್ದಾವೆ ಅಂದರೆ ಅಲ್ಲಿ 5,000ಗಳಿವೆ ಎಂದರ್ಥ. ಆದ್ದರಿಂದಲೇ ನಾವು 1000ದ ಗುಂಡಿಯನ್ನು ನಿಖರವಾಗಿ 5 ಬಾರಿ ಒತ್ತುತ್ತೇವೆ. ಸಂಖ್ಯೆಯಲ್ಲಿರುವ ಅಂಕಿಗಳೇ 5,234 ಅಂತಕ್ಕಂಥದ್ದು ಒಂದು ಸಂಖ್ಯೆ ಆದರೆ ಆ ಸಂಖ್ಯೆಯಲ್ಲಿರುವ ಅಂಕಿಗಳು 4, 3, 2, 1 ಅಂಕಿಗಳೇ ಆಯಾ ಸ್ಥಾನದ ಗುಂಡಿಯನ್ನು ಎಷ್ಟು ಬಾರಿ ಒತ್ತಬೇಕು ಎಂದು ಆದೇಶಿಸುವುದರಿಂದ ಈ ವ್ಯವಸ್ಥೆಗೂ ಮತ್ತು ಸ್ಥಾನ ಬೆಲೆ ಕೋಷ್ಟಕಕ್ಕೂ ನೇರ ಹಾಗೂ ಅವಿನಾಭಾವ ಸಂಬಂಧ ಇದೆ.